ಇವತ್ತು ನಾನು ಸುಲಭವಾಗಿ ಮಾಡುವಂತಹ ಒಂದು ಪೊಟ್ಯಾಟೊ ಫ್ರೈ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಪೊಟ್ಯಾಟೊವನ್ನು ಈ ರೀತಿಯಾಗಿ ಸಿಪ್ಪೆಯನ್ನು ಸಲ್ತ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ದಪ್ಪ ಮಾಡಿ ಕಟ್ ಮಾಡ್ಕೊಳ್ಬಾರ್ದು. ಹಾಗೆ ಈ ಪೊಟ್ಯಾಟೊವನ್ನೆಲ್ಲ ನೀರಿನಲ್ಲಿ ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡು ಆದ ನಂತರ ಒಂದು ಬೌಲ್ಗೆ ಪೊಟ್ಯಾಟೊನ ಸೇರಿಸ್ಕೊಬಿಟ್ಟು 1.5 ಚಮಚ ಆಗುವಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಹಿಟ್ಟು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಲಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಪೊಟ್ಯಾಟೊವನ್ನು ರವಾದಲ್ಲಿ ಅದ್ಸ್ಕೊಂಡ್ಬಿಟ್ಟು ಕಾವಲಿ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಪೊಟ್ಯಾಟೊನು ಕೂಡ ಹೀಗೆ ಮಾಡಿ ಇಟ್ಕೊಳ್ಬೇಕು. ಈ ಪೊಟ್ಯಾಟೊ ಮೇಲ್ಗಡೆ ಈಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಈಗ ಇದಕ್ಕೆ ನಾವು ಪೊಟ್ಯಾಟೊ ಮಾಡ್ಕೊಂಡಿರುವಂಥ ಮಸಾಲವನ್ನು ಮೇಲ್ಗಡೆಯಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಒಂದು 3-4 ನಿಮಿಷ ಆದ ನಂತರ ಮತ್ತೊಂದು ಸೈಡು ಪೊಟ್ಯಾಟೊವನ್ನು ಮಗ್ಚಿ ಹಾಕ್ಕೊಳ್ಬೇಕು. ಹಾಗೆ ಇನ್ನೊಂದು ಕಡೆಯಲ್ಲೂ ಕೂಡ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪೊಟ್ಯಾಟೊ ಫ್ರೈ ಆಗಿದೆ. ನಾವು ಒಂದು 10 ನಿಮಿಷ ಇಲ್ಲ ಒಂದು 7-8 ನಿಮಿಷ ಪೊಟ್ಯಾಟೊವನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಈಗ ಎಲ್ಲ ಪೊಟ್ಯಾಟೊ ಫ್ರೈ ಆಗಿದೆ. ಇದನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಈಗ ಒಂದು ಸುಲಭವಾದಂತಹ ಪೊಟ್ಯಾಟೊ ಫ್ರೈ ರೆಸಿಪಿ ರೆಡಿ